ಸಣ್ಣಕ್ಕಿತ್ತಲ್ಲ ಅದೇ ನಾ ಈಗ ಸುಮಾರು ಟೈಮ್ ಆಯ್ತು ನೋಡಿದೆ ಅವ್ರನ್ನ. ನಾಲ್ಕೈದು ವರ್ಷ ಆಯ್ತು ಅವ್ರದ್ದು ಡಿಪ್ಲೊಮಾ ಆಯ್ತು ಈಗ ನೀನು ಬಾ ನಾ ಬೇಡ ಚೆನ್ನಾಗಿ ಕೊಡುಕೊಣೆ ಬಾಪ ಕೊಡುಕೊಣೆ ಇಷ್ಟ ಅದು ಮತ್ತೆ ಒಳಗೆ ಹೋಯ್ಕಾರೆ ಪಾಸ್ ಇಲ್ಲದೆ ಬಿಡುವುದಿಲ್ಲ. ಕಡಿದಿರ್ಲ ನಾವೆಲ್ಲ ಹೊಟ್ಟೆ ತಿರ್ಬೇಕಪ್ಪ. ಕಲೆಕ್ಟ್ ಮಾಡಿದ್ದು. ಇನ್ನೊಂದು ನನ್ನ ಮಗ ಲಂಡನ್ನಲ್ಲಿದ್ದಾನೆ, ಅವನಿಗೆ ನಂಬರ್ ಕೊಟ್ಟಿದೆ, ನಿಮ್ಮ ಅಕೌಂಟ್ ಕೊಟ್ಟಿದೆ, ಅಲ್ಲಿಂದ 1 ಲಕ್ಷ ಮೇಲೆ ಬರಬಹುದು. ನಿಮ್ಗೇನು ನಾವೆಲ್ಲ ಇದ್ದೀವಿ, ನಿಮ್ಗೇನು ವರಿ ಮಾಡಬೇಡಿ. ನಾನು ದೇವರಾಜ ಮತ್ತೆ ನಾನು ವೀರಪ್ಪನ ಹತ್ರ ಮಾತಾಡಿದ್ದೆ, ಸರ್ಕಾರದಿಂದ ಏನು ಕೊಡಿಸ್ಬೋದು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೋಮವಾರ ಕಾರ್ಯಗಳ ಬರ್ತಾ ನಾನು ಅದೇ ನನ್ನೊಂದಿಗೆ ಕೊಡೋದ್ರೆ ಬಂದು ಹೋಗಿ ಒಂದ್ಸಲ ಮಾತಾಡಿದ್ದೇನೆ. ಆಯ್ತು, ಒಳ್ಳೆ ಆತ್ಮ ಎಲ್ಲ ಸರಿ ಆಗುತ್ತೆ. ಶಾಲೆಗೆ ಹೋಗ್ಬೇಕಾಗ್ತದೆ, ಒಳ್ಳೆ ಮಾಡಿ ಎಲ್ಲ ಬಂತ ಚಪ್ಪಲ್ ತೆಗೆದಿದ್ದಾರೆ ನಮ್ಮಲ್ಲಿ ಒಳ್ಳೆ ತರ ಮಗ ಮೊಬೈಲ್ ಕೊಡಿ ನಾ ತೆಗಿತೆ ಅಲ್ಲ ಇತ್ತಾಯ್ತಾ ಸರಿ ಚೂರು ಹಿಂದೋಗಿ ಕಡೆ ಮಗ ಅಣ್ಣ ನೀವು ನಿಲ್ಲಿ ಇವರು ನಿಲ್ಲಿ ಜನ್ಮದಲ್ಲೋ ಅಥವಾ ಮುಂಚೆನಾರು ಒಂದು ಋಣ ಬರ್ಬೋದು. ಗೊತ್ತಾಯ್ತಲ್ಲ, ನೀವೇನು ಇದು ಮಾಡ್ಕೊಂಬೇಡಿ. ಆಗ್ಬೇಕಿತ್ತು, ಆಯ್ತೆಲ್ಲ ಸರಿ ಆಗುತ್ತೆ. ಈಗ ಸರಿ ಆಗುತ್ತೆ. ಕೊಡಿ ದೇವರಾಜ್ ಬನ್ನಿ. ಅರ್ಜೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ಒಂದು ಸ್ವಲ್ಪ ಚೆಕಪ್ ಮಾಡಿಸ್ಲಿ ಅಂತ ಹೇಳ್ಬೇಕಂತ ಗೊತ್ತಾಯ್ತಲ್ವ? ಏನು ತೊಂದರೆ ಇಲ್ಲ. ಯಾವ ಡಾಕ್ಟರ್ ಆಗ್ತಾರೆ ಅವಳು ಎಡ ಕಡೆ ಕರೆಕ್ಟ್ ಬರೀತಾಳೆ, ನಿಮ್ಗೆ ಅರ್ಥ ಎಡಕ್ಕೆ ಬರಿ ಬರುತ್ತೆ ಅವಳು ಎಡಕ್ಕೆ ಹೌದಾ? 92% ವೆರಿ ಗುಡ್. ಇದೊಂದು ಚೆಕ್ ನಾಳೆ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ, ನಮ್ಮ ಸೈನ್ ಆಗಿಲ್ಲ, ಚೇಂಜ್ ಮಾಡಿ ಕೊಡ್ತಾರೆ. ನಂಬರ್ ಕೊಟ್ಟಿದ್ದು ಸರಿ ಹೊರಡುವ. ಊಟ ಕೊಡಿ. ಊಟ ಕೊಡಿ. ನಾನು ಕಾಂಟ್ಯಾಕ್ಟ್